ಜೈಲಿನಲ್ಲಿ ಒಂದು ನಟರಾದಂತಹ ಒಂದು ದರ್ಶನ್ ರವರು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿಕೊಂಡಿದ್ದಾರಂತೆ. ನಿಜಕ್ಕೂ ಆಗಿದ್ದೇನು? ಸುದ್ದಿ ಕೇಳಿ ಒಂದು ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಾ ಓಡೋಡಿ ಬಂದಿದ್ದಾರಂತೆ. ಅಷ್ಟಕ್ಕೂ ಆಗಿದ್ದೇನು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ನಮಸ್ಕಾರ ಅಭಿಮಾನಿಗಳೇ, ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಸದ್ಯ ಒಂದು ಆತಂಕಕಾರಿ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ರವರು ಒಂದು ಆತ್ಮಹತ್ಯೆಗೆ ಯತ್ನಿಸಿದರೆ ಅವರು ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ವರದಿ ಇಲ್ಲಿದೆ. ನಟ ದರ್ಶನ್ ರವರು ಜೈಲಿನಲ್ಲಿ ಒಂದು ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಅಂತಕ್ಕಂಥ ಮಾತುಗಳು ತುಂಬಾ ಕೇಳಿ ಬರ್ತಾ ಇದ್ವು. ಅವರ ಅಭಿಮಾನಿಗಳು ಈ ಸುದ್ದಿಯನ್ನು ಕೇಳಿ ಒಂದು ಬೆಚ್ಚಿ ಬಿದ್ದಿದ್ದಾರೆ. ಸೊ ದರ್ಶನ್ ರವರು ತುಂಬ ಅಂದರೆ ತುಂಬ ಒಂದು ನರಕವನ್ನು ಜೈಲಿನಲ್ಲಿ ಒಂದು ಅನುಭವಿಸ್ತಾ ಇದ್ದಾರಂತೆ. ಸರಿಯಾಗಿ ಊಟವನ್ನು ಕೂಡ ಮಾಡ್ತಿಲ್ವಂತೆ. ಸೊ ಅಷ್ಟಕ್ಕೂ ಏನಾಯಿತು, ದರ್ಶನ್ ರವರು ಯಾಕೆ ಈ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂದಾದರು? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸ್ನ ವಿಚಾರಣೆ ವೇಳೆ ಒಂದು ಅಚ್ಚರಿ ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ವಿಚಾರಣೆ ಸಂದರ್ಭದಲ್ಲಿ ನಟ ದರ್ಶನ್ ರವರು ನ್ಯಾಯಾಧೀಶರ ಮುಂದೆ ಅಕ್ಷರಶಃ ಕಣ್ಣೀರಿಟ್ಟಿದ್ದಾರೆ. ತುಂಬಾ ಒಂದು ಕಣ್ಣೀರಿಟ್ಟು ಒಂದು ಮಾತನ್ನ ಹೇಳಿದ್ದಾರೆ. ಇಲ್ಲ, ನನಗೆ ಸ್ವಲ್ಪ ಪಾಯ್ಸನ್ ಅನ್ನ ಕೊಡಿ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಈ ಮಾತುಗಳು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಬ್ಬ ಖ್ಯಾತ ನಟನಾದಂತಹ ಒಂದು ದರ್ಶನ್ ರವರು ಈ ಮಟ್ಟಕ್ಕೆ ಹತಾಶರಾಗಲು ಕಾರಣವೇನು? ಸೊ ಜೈಲಿನ ವಾತಾವರಣ ಅವರಿಗೆ ಅಷ್ಟು ಕಠಿಣವಾಗಿತ್ತು ಎಂಬ ಪ್ರಶ್ನೆ ತುಂಬ ಅಂದರೆ ತುಂಬ ಎಲ್ಲರನ್ನ ಕಾಡ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ದರ್ಶನ್ ರವರ ಈ ಹೇಳಿಕೆಯ ಬಗ್ಗೆ ಮೈಸೂರಿನ ಖ್ಯಾತ ಹಿರಿಯ ಮನೋರೋಗ ತಜ್ಞರಾದಂತಹ ಡಾಕ್ಟರ್ ಅಭಿಜಿತ್ ಹಾನ್ಗೂಡ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ ದರ್ಶನ್ ರವರು ನೀಡಿರುವ ಹೇಳಿಕೆಯನ್ನು ಗಮನಿಸಿದರೆ ಅವರ ಪ್ರಾಣಕ್ಕೆ ಅಪಾಯ ಇರ್ಬೋದು ಎಂದು ನಮಗೆ ತಿಳಿದು ಬರ್ತಾ ಇದೆ. ನನಗೆ ವಿಷ ಕೊಡಿ ಎಂದು ಹೇಳುವವರು ಆತ್ಮಹತ್ಯೆಗೆ ಯತ್ನಿಸುವ ಸಾಧ್ಯತೆ ಇರ್ತದೆ ಅಂತಕ್ಕಂಥ ಮಾತನ್ನು ಒಂದು ಅವರು ಇಲ್ಲಿ ಹೇಳಿದ್ದಾರೆ. ಒಂದು ಅವರ ಅಭಿಪ್ರಾಯವಾಗಿದೆ. ಯಾಕಪ್ಪ ಅಂತಂದರೆ ಅವರು ಒಂದು ಡಾಕ್ಟರ್ ಆಗಿರೋದ್ರಿಂದ, ಒಂದು ಮನೋವೈದ್ಯ ಒಂದು ತಜ್ಞರಾಗಿರೋದ್ರಿಂದ ಈ ಮಾತನ್ನು ಒಂದು ತುಂಬಾ ಒಂದು ಕಠಿಣವಾಗಿ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡಿದ್ದಾರೆ. ಜೈಲಿನ ವಾತಾವರಣದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಅಥವಾ ಅಲ್ಲಿ ಅವರಿಗೆ ನೀಡಲಾಗ್ತಿರ್ತಕ್ಕಂಥ ಕಿರುಕುಳ ಇಂತಹ ಹೇಳಿಕೆಗೆ ತುಂಬಾನೇ ಕಾರಣವಾಗಿರುತ್ತದೆ. ದರ್ಶನ್ ಅವರಿಗೆ ಈಗ ತುರ್ತಾಗಿ ಸೂಕ್ತ ಮನೋರೋಗ ತಜ್ಞರ ಒಂದು ಅವಕಾಶ ಒಂದು ಅವರಿಗೆ ತುಂಬಾನೇ ಅಗತ್ಯವಿದೆ ಅನ್ನೋ ಮಾತನ್ನ ಇಲ್ಲಿ ಒಂದು ಡಾಕ್ಟರ್ ಅಭಿಜಿತ್ ಅವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೊದಲ ಬಾರಿ ಜೈಲಿಗೆ ಹೋದಾಗ ಇದ್ದ ಸ್ಥಿತಿಗೂ ಮತ್ತು ಈಗಿನ ಸ್ಥಿತಿಗೂ ಬಹಳ ವ್ಯತ್ಯಾಸವಾಗಿದೆ ಅಂತಕ್ಕಂಥದ್ದನ್ನ ಅವರು ಗುರುತಿಸಿಕೊಳ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ವರ್ಷಗಳ ಕಾಲ ಎಲ್ಲೂ ಬೇಲ್ ಸಿಗೋಲ್ಲ ಇವರಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಒಂದು ವರ್ಷಗಳ ಕಾಲ ನಾನು ಇಲ್ಲೇ ಇರಬೇಕು ಅನ್ನೋದು ಒಂದು ದರ್ಶನ್ ರವರು ಮನಸ್ಸಿಗೆ ತೆಗೆದುಕೊಂಡಿದ್ದಾರಂತೆ. ಸೊ ಅದಕ್ಕಾಗಿ ಇಂತಹ ನಿರ್ಧಾರಗಳನ್ನ ಮಾಡ್ಕೊಂಡ್ರು ಅವರು ಮಾಡ್ಕೊಳ್ಬಹುದು. ಅವರಿಗೆ ಒಂದು ಮನೋರೋಗ್ಯದ ಒಂದು ಚಿಕಿತ್ಸೆಯ ಅಗತ್ಯವಿದೆ ಅನ್ನೋ ಮಾತನಲ್ಲಿ ಡಾಕ್ಟರ್ ಅಭಿಜಿತ್ ರವರು ಹೇಳಿದ್ದಾರೆ. ವಿಷ ಕೊಡಿ ಎಂದು ಕೇಳಿದ ಮಾತ್ರಕ್ಕೆ ದರ್ಶನ್ ರವರಿಗೆ ಬೇಲ್ ಅಥವಾ ಬಿಡುಗಡೆ ಸಿಗುತ್ತದೆ ಅಂತ ಅರ್ಥ ಅಲ್ಲ. ಆದರೆ ಅವರಿಗೆ ಒಂದು ಮಾನಸಿಕ ಸ್ಥಿತಿಯನ್ನು ಪರಿಗಣಿಸಿ ಜೈಲಿನೊಳಗೆ ಅವರಿಗೆ ಪ್ರತ್ಯೇಕ ಚಿಕಿತ್ಸೆಯನ್ನ ನೀಡಬೇಕು ಎಂಬುದು ಒಂದು ಅಭಿಜಿತ್ ರವರ ಒಂದು ಆಸೆಯಾಗಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಜೈಲಿನ ಕಠಿಣ ನಿಯಮಗಳು ಅಥವಾ ಏಕಾಂಗಿತನ ಅವರನ್ನ ಈ ಮಟ್ಟಿಗೆ ಕುಗ್ಸಿರಬಹುದು ಅನ್ನೋ ಮಾತನ್ನ ಇಲ್ಲಿ ಒಂದು ಡಾಕ್ಟರ್ ರವರು ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಈ ಸುದ್ದಿ ತಿಳಿದ ತಕ್ಷಣವೇ ಒಂದು ದರ್ಶನ್ ರವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಬಾಸ್, ನೀವು ಬೇಗ ಬರ್ತೀರಾ, ನಿಮ್ಗೆ ಏನೂ ಆಗಲ್ಲ ಎಂದು ಸಾವಿರ ಅಭಿಮಾನಿಗಳು ಕಾಮೆಂಟ್ಗಳನ್ನ ಮಾಡ್ತಾ ಧೈರ್ಯ ತುಂಬುತ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಟನ ಈ ಸ್ಥಿತಿಯನ್ನು ಕಂಡು ಅಭಿಮಾನಿಗಳು ಒಂದು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ದರ್ಶನ್ ರವರು ಒಂದು ಯಾವ ರೀತಿನೂ ಒಂದು ಯಾವತ್ತೂ ಈ ರೀತಿ ಆದವರಲ್ಲ. ಈಗ ಒಂದೇ ಒಂದು ಮಾತಿನಲ್ಲಿ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಎಲ್ಲರಿಗೂ ಒಂದು ಸಂಕಟ ಆಗಿ ಆಗತ್ತೆ. ಸೊ ಆದಷ್ಟು ಬೇಗ ದರ್ಶನ್ ರವರು ಹೊರಬರ್ಲಿ. ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಅನಿಸುತ್ತೆ, ದರ್ಶನ್ ರವರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.